ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. 3ನೇ ದಿನವಾದ ಇಂದು ಚಂದ್ರಘಂಟಾದೇವಿಯನ್ನು ಪೂಜಿಸಲಾಗುತ್ತದೆ. ಇದು ದುರ್ಗಾದೇವಿಯ 3ನೆಯ ಅಂಶ. ಈ ದೇವಿಯು ಹಣೆಯ ಮೇಲೆ ಗಂಟೆಯಂತಹ ಅರ್ಧ ಚಂದ್ರನನ್ನು ಧರಿಸಿರುವುದರಿಂದ ಈಕೆಗೆ ಈ ಹೆಸರು ಬಂದಿದೆ. ಈ ದೇವಿಯು ಯೋಧ ದೇವತೆಯಾಗಿದ್ದಾಳೆ. ಇವಳು ಉಗ್ರ ದೇವತೆ. ಚಂದ್ರಗಂಟಳನ್ನು ದುಷ್ಟತನವನ್ನು ಹೋಗಲಾಡಿಸುವ, ಅಡೆತಡೆಗಳನ್ನು ನಿವಾರಿಸುವ ಮತ್ತು ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ನೀಡುವ ದೇವಿ ಎಂದು ಪೂಜಿಸಲಾಗುತ್ತದೆ. ಈ ದೇವಿಯು ಶಾಂತಿ ಮತ್ತು ಸಮೃದ್ಧಿಯ ಸಾಕಾರ ರೂಪವನ್ನು ಪ್ರತಿನಿಧಿಸುತ್ತಾಳೆ. ಈ ದೇವಿಯು 10 ತೋಳುಗಳನ್ನು ಹೊಂದಿದ್ದಾಳೆ. ಪ್ರತಿಯೊಂದು ತೋಳು ತ್ರಿಶೂಲ, ಗದೆ, ಕತ್ತಿ, ಬಿಲ್ಲು ಮತ್ತು ಬಾಣಗಳಂತಹ ವಿಭಿನ್ನ ಆಭರಣಗಳನ್ನು ಹೊಂದಿದ್ದು ನಕಾರಾತ್ಮಕತೆಯನ್ನು ನಾಶಗೊಳಿಸುವ ಅವಳ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಇವಳು ಉಗ್ರ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಇದು ನಿರ್ಭೀತ ಸ್ವಭಾವ ಮತ್ತು ಸದಾಚಾರಕ್ಕಾಗಿ ಹೋರಾಡುವ ಸಿದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಇವಳ 3ನೇ ಕಣ್ಣು ಯಾವಾಗಲೂ ತೆರೆದಿರುತ್ತದೆ. ಇದು ದುಷ್ಟತನದ ವಿರುದ್ಧ ಹೋರಾಡಲು ಅವಳ ಆಂತರಿಕ ಸಿದ್ಧತೆಯನ್ನು ಸೂಚಿಸುತ್ತದೆ. ಈ ದೇವಿಯು ಹಿಡಿದಿರುವ ಗಂಟೆಯಂತಹ ಆಯುಧವು ಸಾಮಾನ್ಯ ಮನಸ್ಸಿನ ಚದುರಿದ ಆಲೋಚನೆಗಳಿಂದ ಭಿನ್ನವಾಗಿ ಒಂದೇ ಗುರಿಯತ್ತ ಏಕೀಕೃತಗೊಳಿಸುವ ಸ್ಥಿರ ಏಕಮುಖ ಮನಸ್ಸನ್ನು ಸಂಕೇತಿಸುತ್ತದೆ. ಈ ದೇವಿಯ ಕುರಿತಾದ ದಂತಕಥೆಯನ್ನು ನೋಡೋಣ. ಪಾರ್ವತಿಯ ಘೋರ ತಪಸ್ಸಿನ ಫಲವಾಗಿ ಶಿವನನ್ನು ಮದುವೆಯಾಗುವ ವರದಾನವನ್ನು ಪಡೆದಳು. ಅಂತಿಮವಾಗಿ ಶಿವನನ್ನು ಮದುವೆಯಾಗುವ ಆ ಮಹಾದಿನ ಬಂದಿತು. ಶಿವನು ವಿವಾಹ ಮೆರವಣಿಗೆಗಳೊಂದಿಗೆ ವಿವಾಹ ಸ್ಥಳಕ್ಕೆ ಬಂದನು. ಆದರೆ ಅವನು ವರನಂತೆ ಕಂಗೊಳಿಸುತ್ತಿರಲಿಲ್ಲ. ಅವನ ದೇಹವು ಬೂದಿಯಿಂದ ಮುಚ್ಚಿ ಹೋಗಿತ್ತು. ಕುತ್ತಿಗೆಗೆ ಹಾವುಗಳು ಸುತ್ತಿಕೊಂಡಿದ್ದವು. ಅವನು ತಲೆಬುರುಡೆಗಳ ಹಾರವನ್ನು ಧರಿಸಿದ್ದನು ಹಾಗೂ ಒಂದು ಬಲಿಷ್ಠ ಗೂಳಿಯ ಮೇಲೆ ಸವಾರಿ ಮಾಡುತ್ತಾ ಬಂದನು. ಅವನ ಹಿಂದೆ ದೆವ್ವಗಳು, ಆತ್ಮಗಳು, ತಪಸ್ವಿಗಳ ಗಣಗಳು ಕೂಗುತ್ತಾ ನೃತ್ಯ ಮಾಡುತ್ತಾ ಭಯಭೀತವಾಗಿ ಬಂದವು. ಈ ದೃಶ್ಯವನ್ನು ನೋಡಿ ಪಾರ್ವತಿಯ ಕುಟುಂಬಸ್ಥರು ಭಯಭೀತಗೊಂಡರು. ವಿವಾಹದ ಸುಂದರ ವಾತಾವರಣವು ಭಯ ಮತ್ತು ಗೊಂದಲಕ್ಕೆ ಈಡಾಯಿತು. ಇದನ್ನು ನೋಡಿದ ಪಾರ್ವತಿಯು ಶಾಂತಳಾಗಿ ಮುಗುಳ್ನಕ್ಕು ತನ್ನ ಕುಟುಂಬದ ಗೌರವವನ್ನು ರಕ್ಷಿಸಲು ಮತ್ತು ಶಿವನ ಈ ಕಾಡು ರೂಪಕ್ಕೆ ಸಮತೋಲನವನ್ನು ತರಲು ಅವಳು ತನ್ನದೇ ಆದ ದೈವಿಕ ಶಕ್ತಿಯನ್ನು ತೋರಿದಳು ಹಾಗೂ ಮಾ ಚಂದ್ರಘಂಟಾದೇವಿಯ ರೂಪವನ್ನು ಅವತರಿಸಿದಳು. ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾ 10 ಕೈಗಳಲ್ಲಿ ತ್ರಿಶೂಲ, ಕತ್ತಿ, ಬಿಲ್ಲು, ಬಾಣ, ಗದೆ, ಕಮಲ ಹಾಗೂ ಮುಂತಾದ ಶಕ್ತಿಯ ಆಯುಧಗಳನ್ನು ಹಿಡಿದಳು. ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧ ಚಂದ್ರವನ್ನು ಧರಿಸಿದಳು. ಇದರಿಂದಾಗಿ ವಾತಾವರಣವು ಶಾಂತಗೊಂಡರೂ ಶಕ್ತಿಯ ಅಗಾಧತೆಯು ಎಲ್ಲ ಕಡೆಯೂ ತುಂಬಿತು. ಶಿವನನ್ನು ಹಿಂಬಾಲಿಸಿದ ರಾಕ್ಷಸರು ಹಾಗೂ ಇತರ ಶಕ್ತಿಗಳು ಅವಳ ತೇಜಸ್ಸಿಗೆ ಹೆದರಿ ಹೋದವು. ನಡುಗುತ್ತಿದ್ದ ಅವಳ ಕುಟುಂಬದವರು ಧೈರ್ಯ ಮತ್ತು ಶಾಂತಿಯನ್ನು ಹೊಂದಿದರು. ಶಿವನು ಸ್ವತಃ ಅವಳ ದೈವಿಕ ರೂಪದ ಮುಂದೆ ನಮಸ್ಕರಿಸಿದನು, ಏಕೆಂದರೆ ಅವಳು ಅವನ ಶಾಶ್ವತ ಶಕ್ತಿಯೇ ಹೊರತು ಬೇರಾರೂ ಅಲ್ಲ. ಹೀಗೆ ಶಿವಪಾರ್ವತಿಯರ ವಿವಾಹವು ಪೂರ್ಣಗೊಂಡಿತು. ಇದು ಶಕ್ತಿ ಮತ್ತು ಪ್ರಶಾಂತತೆ, ಉಗ್ರತೆ ಮತ್ತು ಪ್ರೀತಿಯ ಸಮನ್ವಯವನ್ನು ಸಂಕೇತಿಸುತ್ತದೆ. ಅಂದಿನಿಂದ ಚಂದ್ರಘಂಟಾದೇವಿಯು ದುಷ್ಟತನವನ್ನು ನಾಶ ಮಾಡುವ ಮತ್ತು ತನ್ನ ಭಕ್ತರನ್ನು ರಕ್ಷಿಸುವ ದೇವತೆಯೇ ಎಂದು ಪ್ರಸಿದ್ಧಳಾಗಿದ್ದಾಳೆ. ತನ್ನನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ಚಂದ್ರಘಂಟಾದೇವಿಯು ಧೈರ್ಯ, ಸಾಮರಸ್ಯ, ಶಾಂತಿ ಮತ್ತು ಕಲ್ಯಾಣವನ್ನು ನೀಡಿ ಆಶೀರ್ವದಿಸುತ್ತಾಳೆ.